ಮಾಡ್ತಾ ಇದೆ. ಕಾರಣ ಅವರು ನಮ್ಮ ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಪೂಜ್ಯ ದೇವೇಗೌಡರು, ಕುಮಾರಸ್ವಾಮಿ ಅವರು ಮತ್ತು ಈ ರಾಜ್ಯದ ಹೆಣ್ಣು ಮಕ್ಕಳ ತೇಜೋವಧಿಯನ್ನ ಪೆನ್ ಡ್ರೈವರ್ನ ತಿರುಚಿ ಮಿಕ್ಸಿಂಗ್ ಮಾಡಿ ಇವತ್ತು ಹಾಸನ ಜಿಲ್ಲೆಯಲ್ಲಿ ಮತ್ತು ರಾಜ್ಯಾದ್ಯಂತ ಇವತ್ತು ಹಂಚಿಕೆಯನ್ನ ಮಾಡಿದ್ದಾರೆ. ಹೀಗಾಗಿ ಅವರು ಇವತ್ತು ರಾಜ್ಯವನ್ನ ನಡೆಸ್ತಕ್ಕಂಥವರು ದೇಶದ ರಾಜಕಾರಣ ಮಾಡಬಾರದು. ಅವರು ಪ್ರಮಾಣ ವಚನವನ್ನ ಮಾಡಿದ್ದಾರೆ, ನನಗೆ ಯಾವುದೇ ದ್ವೇಷ ಇಲ್ಲದೆ ನಾನು ಈ ಒಂದು ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತೀವಿ ಅಂತಕ್ಕಂಥ ವಿಚಾರವನ್ನ. ಆದ್ರೆ ಇವತ್ತು ಅವರು ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯ ನೋಡ್ತಾ ಇದೆ. ಇಡೀ ರಾಜ್ಯ ಇವತ್ತು ಇಂಥ ನೀಚ ಕೆಲಸ, ಇಂಥ ನೀಚರು ಈ ಕರ್ನಾಟಕ ಸರ್ಕಾರದಲ್ಲಿ ಇದ್ದಾರೆ ಅಂತಕ್ಕಂಥ ಒಂದು ಭಾವನೆ ಇವತ್ತು ರಾಜ್ಯಾದ್ಯಂತ ಹೋಗಿದೆ. ಹೀಗಾಗಿ ಅವರು ನಮ್ಮ ಪೂಜ್ಯ ದೇವೇಗೌಡರು ಮತ್ತು ನಮ್ಮ ಕುಮಾರಣ್ಣವರು ಅವರು ಇಡೀ ಕೇಸಲ್ಲಿ ಡೆಲ್ಲಿಯಲ್ಲಿದ್ದಾಗ ಅವ್ರನ್ನ ನಮ್ಮ ಸಂಬಂಧಪಟ್ಟಿರ್ತಕ್ಕಂಥ ಪಕ್ಷದವರು ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ದಾರೆ. ಇದೇ ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಅವರ ಅಮ್ಮನಿಗೆ ಹೋಗಿ ಸಾಂತ್ವನವನ್ನು ಹೇಳಿಕೊಂಡು ಬಂದಿದ್ದಾರೆ. ಇದು ಮುಯಿಗೆ ಮುಯಿನ ಅವತ್ತು ನೀವು ಕಷ್ಟ ಕಾಲದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ನಿಮ್ಗೆ ಹೆಗಲನ್ನು ಕೊಟ್ಟರು. ನೀವು ಇವತ್ತು ಏನ್ ಮಾಡಿದಿರಿ? ಪಾಪದ ಕೆಲಸವನ್ನು ನೀವು ಮಾಡಿದಿರಿ. ಇವತ್ತು ನಮ್ಮ ಪೂಜ್ಯ ದೇವೇಗೌಡರು ಬರೀ ಭಾರತ ದೇಶ ಅಲ್ಲ, ಇಡೀ ವಿಶ್ವದಲ್ಲಿ ಒಂದು ಅವರು ಸಾಮ್ರಾಜ್ಯವನ್ನು ಕಟ್ಕೊಂಡಿದ್ರು. ಇಂಥ ಒಬ್ಬ ಮಹಾನುಭಾವ ಈ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥದ್ದು ಭಾರತದ ಪುಣ್ಯ ಅಂತ ಇಡೀ ವಿಶ್ವ ತಿಳ್ಕೊಂಡಿತ್ತು. ಅವರನ್ನ ತೇಜಾವಧೆ ಮಾಡೋದಕ್ಕಾಗಿ ಕುಮಾರಸ್ವಾಮಿ ಅವರು ಇವತ್ತು ರಾಜ್ಯದಲ್ಲಿ ಒಳ್ಳೆಯ ಹೆಸರನ್ನ ತಗೊಂಡಿದ್ದಾರೆ ಅಂತಕ್ಕಂಥ ಒಂದು ವಿಚಾರದಲ್ಲಿ ನೀವು ಇದನ್ನು ಮಾಡ್ಕೊಂಡು ಸುಮಾರು ಹಳೆ ಕೇಸು ಯಾವುದನ್ನ ಇಟ್ಕೊಂಡು ಸುಮಾರು 6 ವರ್ಷಗಳಿಂದ ನಡೆದಿರ್ತಕ್ಕಂಥ ಹಿಂದೆ, ಸುಮಾರು 4 ವರ್ಷಗಳಿಂದ ನಡೆದಿರ್ತಕ್ಕಂಥ ಹಿಂದೆ ಯಾವುದೋ ಒಂದು ಗೊತ್ತಿಲ್ಲದೆ ಇರ್ತಕ್ಕಂಥ ಒಂದು ಇದನ್ನು ತಗೊಬಂದು 6 ತಿಂಗಳಿಂದ ಅದಕ್ಕೆ ಷಡ್ಯಂತ್ರವನ್ನ ರಚನೆಯನ್ನ ಮಾಡಿ ಚುನಾವಣೆ ಸಂದರ್ಭದಲ್ಲಿ ಇವತ್ತು ನಿಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀರಲ್ಲ. ಇವತ್ತು ಕರ್ನಾಟಕ ರಾಜ್ಯದ ಜನತೆ ಇವತ್ತು ಅದನ್ನು ನೋಡಿದರೆ ನಿಮ್ಮನ್ನ ಈ ಕರ್ನಾಟಕ ರಾಜ್ಯದಿಂದ ಓಡಿಸ್ತಾರೆ ಅಂತಕ್ಕಂಥದ್ದನ್ನ ನೀವು ತಿಳ್ಕೋಬೇಕು. ಮತ್ತು ಇವತ್ತು ಬಂದಿರತಕ್ಕಂಥ ಉದ್ದೇಶ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಾವು DC ಮುಖೇನ ರಾಜ್ಯಪಾಲರಿಗೆ ಇವತ್ತು ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮನವಿ ಪತ್ರವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ನಾವು ಅದನ್ನ CBI ಕೊಡಬೇಕು. ಕೂಲಂಕುಷವಾಗಿರ್ತಕ್ಕಂಥ ಹಂಚಿರ್ತಕ್ಕಂಥವರು, ಹಂಚಿಕೆದಾರರ ಹಿಂದೆ ಇರ್ತಕ್ಕಂಥ ಮಹಾನ್ ನಾಯಕರು ಶಿಕ್ಷೆಗೆ ಇವತ್ತು ಗುರಿಯಾಗಬೇಕು. ಈ ಕರ್ನಾಟಕದಲ್ಲಿ ಇಂಥ ಒಂದು ಮಾನಗೇಡಿತನ ಬಹುಶಃ ಯಾವ ರಾಜ್ಯದಲ್ಲೂ ಆಗಿಲ್ಲ. ಈ ಕರ್ನಾಟಕದಲ್ಲಿ ಅಧಿಕಾರಕ್ಕೋಸ್ಕರ ಈ ಕಾಂಗ್ರೆಸ್ನವರು ಏನು ಬೇಕು ಮಾಡೋದಕ್ಕೂ ಸಿದ್ಧ ಇದ್ದಾರೆ. ಆದ್ರಿಂದ ಇವತ್ತು ನಾವು DC ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಈ ಸರ್ಕಾರವನ್ನ ತೊಲಗಿಸಬೇಕು, ಮುಖ್ಯಮಂತ್ರಿಗಳನ್ನ ತೊಲಗಿಸಬೇಕು ಮತ್ತು DK ಶಿವಕುಮಾರ್ ಅವರನ್ನ ತೊಲಗಿಸಬೇಕು ಅಂತಕ್ಕಂಥದ್ದು ಒಂದು ವಿಚಾರವನ್ನ ಇವತ್ತು ನಿಮ್ಮ ಮುಖೇನ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಆದ್ರಿಂದ ಮುಂದೆ ಕೂಡ ಇದೇ ರೀತಿ ಏನಾದರೂ ಕಂಟಿನ್ಯೂ ಆದ್ರೆ, ಮುಂದುವರಿಸಿದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ನಮ್ಮ ಪಕ್ಷ ಉಗ್ರ ಹೋರಾಟವನ್ನ ಮಾಡುತ್ತೆ. ನೀವು ತಿಳ್ಕೊಂಡಿರ್ಬೋದು, ಈ ಒಂದು JDS ಪಕ್ಷ ಮುಗಿಸ್ತೇವೆ ಅಂತಕ್ಕಂಥದ್ದು. ನಿಮ್ಮಂತವರು ಕೋಟಿ ಜನ ಬಂದ್ರು ಕೂಡ ಈ ಪಕ್ಷವನ್ನ ತೆಗೆಯಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಪೂಜ್ಯ ದೇವೇಗೌಡರು ಅಂತ ಹೇಳಿ ತಾವೆಲ್ಲ ಕೂಡ ಬಂದಿದ್ದೀರಿ. ತುಂಬಾ ಸಂತೋಷ. ಇವತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಲಿಂಗಪ್ಪ ಅವರು ಮತ್ತು ನಮ್ಮ ತಿಮ್ಮರಾಯಪ್ಪ ಅವರು, ಉಗ್ರೇಶ್ ಅವರು ಮತ್ತು ನಾಗಣ್ಣ ಅವರು, ಗುಬ್ಬಿ ಅವರು 2 ನಿಮಿಷ ಮಾತಾಡ್ತಾರೆ. ಆದ್ರಿಂದ